ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಮಾಡ್ತಾ ಇರೋದು ಹೂಕೋಸು ಪಲ್ಯ. ನೋಡಿರಿ, 2 ಸಣ್ಣದಾಗಿರೋ ಟೊಮೆಟೊ, ಕರಿಬೇವು, 2 ಟೊಮೆಟೊ ಸಣ್ಣದಿರೋದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಹೂಕೋಸು ಇದೆ ಅಲ್ವಾ, ಇದು ತುಂಬ ಹುಳ ಇರುತ್ತೆ. ಅದಕ್ಕಾಗಿ ಸ್ವಲ್ಪ ಬಿಸಿನೀರನ್ನು ಕುದಿಸಿ ಫಸ್ಟ್ ತಣ್ಣೀರಲ್ಲಿ ತೊಳ್ಕೊಂಡ್ಬಿಟ್ಟು ಈ ರೀತಿ ಬಿಸಿನೀರಲ್ಲಿ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಇಟ್ಕೊಂಡಿದ್ದೀನಿ ಕುದಿಸಿದ ನೀರಲ್ಲಿ. ನಂತರ ನೋಡಿ, ಒಂದು ಕಡಾಯಿ ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಂತರ ಈ ರೀತಿ ಒಮ್ಮೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲೆಲ್ಲರೂ ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ಅದಕ್ಕೆ ಸಾಸಿವೆ ಚಟ್ಪಟ ಆದ ನಂತರ ಸ್ವಲ್ಪ ಮೆಂತಿ ಕಾಳು ಇರುತ್ತಲ್ವ ಹಾಕಿ. ಅದು ಆರೋಗ್ಯಕ್ಕೆ ಒಳ್ಳೆಯದಂತ ನಾನು ಸ್ವಲ್ಪ ಒಗ್ಗರಣೆಯಲ್ಲಿ ಹಾಕ್ತೀವಿ, ನೀವು ಬೇಕಿದ್ದರೆ ಸ್ಕಿಪ್ ಮಾಡ್ಬೋದು. ನಂತರ ಸ್ವಲ್ಪ ಜೀರಿಗೆ ಹಾಕಿ. ನೋಡಿ, ಚಟ್ಪಟ ಅಂತ ಸಿಡಿತಾ ಇದೆ. ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಕರಿಬೇವು ಹಾಕಿ. ನೋಡಿ, 1 ಹಸಿಮೆಣಸಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಹಾಕಿ. ನೀವು ಬೇಕಿದ್ದರೆ ಒಣಮೆಣಸಿನ್ಕಾಯಿನೂ ಹಾಕ್ಕೋಬೋದು. ನಾನು 1 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಕಟ್ ಮಾಡ್ಕೊಂಡ್ರೆ 2 ಸಣ್ಣ ಈರುಳ್ಳಿ ಇದೆ ಅಲ್ವ, ಅದನ್ನು ಹಾಕ್ಕೊಳ್ಳಿ. ಸ್ವಲ್ಪ ಬೇಯಿಸಿ, ಅದು ಸ್ವಲ್ಪನೇ ಬೇಯಬೇಕದು. ನೋಡಿ, ಈ ರೀತಿ ಸ್ವಲ್ಪ ಪಿಂಕಲ್ಲಿ ಕಲರ್ ಬರುತ್ತಲ್ವ ಈರುಳ್ಳಿ, ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ. ನಂತರ 2 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನು ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಈರುಳ್ಳಿ ಈ ರೀತಿ ಬಂದಮೇಲೆ ಟೊಮೆಟೊ ಹಾಕ್ಕೊಳ್ಳಿ. ನಾನು 2 ಚಿಕ್ಕದಾಗಿರೋದು ಟೊಮೆಟೊ ತೊಗೊಂಡಿದ್ದೀನಿ. ನಾನು ಮಾಡ್ತಾಯಿರೋ ಆ ಹೂಕೋಸಿದೆಯಲ್ವ ಅಷ್ಟು ಕ್ವಾಂಟಿಟಿಗೆ ನೋಡಿಕೊಂಡು ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೀವು ತುಂಬ ಜನ ಇದ್ದೀರಂದರೆ ನೀವು ಕ್ವಾಂಟಿಟಿ ನೋಡ್ಕೊಂಡು ಮಾಡ್ಕೊಳ್ಳಿ. ಈರುಳ್ಳಿದಾಯಿತು, ಟೊಮೆಟೊದಾಯಿತು. ನೋಡಿ, ನಂತರ ಹೂಕೋಸು ತೊಳೆದು ಇಟ್ಕೊಂಡಿದ್ನಲ್ಲ, ನೋಡಿ ಎಷ್ಟು ಕ್ಲೀನಾಗಿದೆ. ಇದರಲ್ಲಿ ತುಂಬ ಹುಳ ಇರುತ್ತೆ. ಬಾಯ್ಲ್ ಆಗಿರೋ ನೀರಲ್ಲಿ ನೀವು ಹಾಕಿ ಒಂದು 10 ನಿಮಿಷ ನೆನೆ ಇಟ್ಟರೆ ಅರಿಶಿನ ಹಾಕಿಬಿಟ್ಟು ತುಂಬ ಕ್ಲೀನ್ ಆಗುತ್ತೆ. ಇದು ಹಾಗೆ ತಿನ್ನೋದ್ರಿಂದ ಹುಳ ಇರುತ್ತೆ ಇದರಲ್ಲಿ. ಈ ರೀತಿ ಮಾಡ್ಕೊಳ್ಳಿ, ಕ್ಲೀನ್ ಆಗುತ್ತೆ, ಹುಳ ಎಲ್ಲ ಹೋಗುತ್ತೆ ಅದು. ನಂತರ ಇದನ್ನು ಬೇಯಿಸೋಕೆ ಬಿಡಿ, ಸ್ವಲ್ಪ ಹೀಗೆ ಮುಚ್ಚಿಡಿ. ನಂತರ ನೋಡಿ, ನೀವು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಅದರಲ್ಲಿ ಹಸಿ ಕಾಯಿ ಇದೆ ಅಲ್ವಾ, ತೆಂಗಿನಕಾಯಿನ ಹಸಿದಿರುತ್ತಲ್ವ ಕಟ್ ಮಾಡಿ ಅದರಲ್ಲಿ ಸ್ವಲ್ಪ ಅಲ್ಲ ಹಾಕಿ, ಒಂಚೂರು ಅಲ್ಲ ಹಾಕಿಬಿಟ್ಟು ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿರಿ ಸೈಡಲ್ಲಿ. ಈಗ ನೋಡಿ, ಈ ಕಡೆ ಸೈಡ್ ಇದು ಬೇಯ್ತಾ ಇದೆ ಅಲ್ವಾ, ನೋಡಿ ಯಾವ ರೀತಿ ಬೆಂದಿದೆ. ಇಷ್ಟು ಬೆಂದಿದೆ. ಸ್ವಲ್ಪ ಅದು ಟೊಮೆಟೊ ಹಾಕಿರೋದ್ರಿಂದ ಸ್ವಲ್ಪ ನೀರು ಬಿಡುತ್ತೆ. ನಂತರ ನೀವು ಆಮೇಲೆ ನೀರು ಬೇಕಿದ್ದರೆ ಹಾಕ್ಕೊಳ್ಬೋದು. ನೋಡಿ, ಸ್ವಲ್ಪ ಖಾರದ ಪುಡಿ, ನಂತರ ಉಪ್ಪು ಹಾಕಿ. ನಾವು ಅಡುಗೆ ಉಪ್ಪನ್ನ ಅಂದರೆ ಹರಳುಪ್ಪನ್ನೇ ಬಳಸೋದು ಜಾಸ್ತಿ. ನೀವು ಬೇಕಾದರೆ ನೈಸ್ ಉಪ್ಪು, ಪುಡಿ ಉಪ್ಪು ಕೂಡ ಯೂಸ್ ಮಾಡ್ಬೋದು. ನೋಡಿ, ಈಗ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಸಿಂಪಲ್ಲಾಗಿ ಮಾಡಿಕೊಂಡ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೋಡಿ, ಟೈಮ್ ಇಲ್ಲ ಅಂದರೆ ನಿಮಗೆ ಇಷ್ಟೇ ಬೇಕಾದರೂ ಕೂಡ ನೀವು ಮಾಡ್ಕೊಳ್ಬೋದು. ರೊಟ್ಟಿ ಜೊತೆ, ಚಪಾತಿ ಜೊತೆ ತಿನ್ನೋಕ್ಕೆ. ನಾನು ಅನ್ನಕ್ಕೋಸ್ಕರ ಈ ರೀತಿ ಮಸಾಲೆ ಹಾಕಿ ಜೊತೆ ತಿನ್ಬೋದು, ಚೆನ್ನಾಗಿರುತ್ತೆ. ನೀವು ಈ ಮಸಾಲೆನೇ ಹಾಕ್ದೇ ಹಾಗೆ ಈಗ ಖಾರ ಪುಡಿ ಉಪ್ಪೆಲ್ಲ ಹಾಕಿ ಮಾಡ್ಕೊಂಡ್ವಲ್ವ, ಅದೇ ಫ್ರೈ ಆ ಥರನೂ ಮಾಡ್ಕೊಬೋದು. ನಾನು ಸ್ವಲ್ಪ ಅಂದರೆ ಅನ್ನದಲ್ಲಿ ಕೂಡ ತಿನ್ಬೋದು ಅಂತ, ಗೊಜ್ಜು ಥರ ಇರಲಿ ಅಂತ ಈ ರೀತಿ ಕಾಯಿ ಹಾಕಿಬಿಟ್ಟು ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿ. ನಿಮಗೆ ಈ ಮಿಕ್ಸಿಯಲ್ಲಿ ಹಾಕಿರೋ ಮಸಾಲೆ ಬೇಡ ಅಂದರೆ ಹಾಗೆ ಮಾಡಿಕೊಂಡ್ರು
ನಡೆಯುತ್ತೆ. ಡ್ರೈ ಫ್ರೈ ಬೇಕು ಅನ್ನೋರಿಗೆ ನೋಡಿ ಹೀಗೆ ಮುಚ್ಚಿಡಿ ಸ್ವಲ್ಪ ಹೊತ್ತು. ಇನ್ನು ಸ್ವಲ್ಪ ಬೇಯುತ್ತೆ ಅದು ಬೇಗನೆ. ನೋಡಿ ಯಾವ ರೀತಿ ಬೇಯ್ತಾ ಇದೆ ನೋಡಿ. ಈಗ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಬೇಗ ಮಾಡ್ಕೋಬೋದು ನೀವು. ತುಂಬ ಚೆನ್ನಾಗಿರುತ್ತೆ ನೋಡಿ ರೆಡಿಯಾಗಿದೆ.